ಚನ್ನಗಿರಿ ಪಟ್ಟಣವನ್ನು ಸ್ವಚ್ಛತೆಯಾಗಿಡುವಲ್ಲಿ ಚನ್ನಗಿರಿಯ ಸಾರ್ವಜನಿಕರ ಸಹಕಾರವು ಸಹ ಅಷ್ಟೇ ಅಗತ್ಯವಾಗಿದೆ ಅಂತ ಹೇಳ್ಬಿಟ್ಟು ಚನ್ನಗಿರಿಯ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋಕ ಕಲ್ಯಾಣ ಮೇಳದ ಮೂಲಕ ಜಾಗೃತಿ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಹಾಗೆಯೇ ಕಸ ಉತ್ಪಾದನೆಯನ್ನು ನಾವು ಕಡಿಮೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರು ನಮಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಅಂತಲೂ ಸಹ ಹೇಳಿದ್ರು. ಹಾಗೆಯೇ ಕಸವನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಕಷ್ಟು ಗಾಡಿಗಳು ಬರ್ತವೆ, ಆದರೆ ಗಾಡಿಗಳಲ್ಲಿ ಕಸವನ್ನು ಹಾಕದೆ ಎಲ್ಲೆಂದರಲ್ಲಿ ಎಸೆಯುತ್ತಿದ್ದು ಅದನ್ನು ಸ್ವಚ್ಛತೆ ಮಾಡುವಲ್ಲಿ ನಾಗರಿಕರ ಪಾತ್ರವು ತುಂಬಾ ಮುಖ್ಯವಾಗಿದೆ. ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳು ಕಸವನ್ನು ಹಾಕುವಂತಹ ಸಂದರ್ಭದಲ್ಲಿ ಒಂದು ಕಡೆ ಶೇಖರಣೆ ಮಾಡಿಟ್ಬಿಟ್ಟು ಆ ಕಸವನ್ನು ಗಾಡಿಗಳಿಗೆ ಹಾಕಬೇಕು. ಹಾಗೆಯೇ ಪ್ಲಾಸ್ಟಿಕ್ಗಳನ್ನು ಎಲ್ಲಿಯೂ ಬಳಕೆ ಮಾಡದಂತೆ ನೀವೇ ಎಚ್ಚರ ವಹಿಸಬೇಕು ಅಂತೇಳಿ ಸಹ ಈ ಸಂದರ್ಭದಲ್ಲಿ ಹೇಳಿದ್ರು. ಹಾಗೆಯೇ ಈ ಸಂದರ್ಭದಲ್ಲಿ ಯೋಜನಾಧಿಕಾರಿಯಾದಂತಹ ವಸಂತಕುಮಾರ್, ಹಾಗೆಯೇ ಕಂದಾಯ ಅಧಿಕಾರಿಯಾದಂತಹ ರಮೇಶ್, ಹಾಗೆ ಶಿವರುದ್ರಪ್ಪ ಸಹ ಮಾತನಾಡಿದ್ರು. ವರದಿ ಸತೀಶ್ ಪವರ್, ಚನ್ನಗಿರಿಯಿಂದ. 50,000 ಕಾಮನ್ ಆಗಿದೆ. 1,25,000 ಮಾಡಿ ಅಂತೇಳಿ ಪ್ರಪೋಸಲ್ಲು ನಮ್ಮ ಇಲಾಖೆಯಿಂದ ಹೋಗಿದೆ. ಅದನ್ನು ಸಹಿತ ಆಗುತ್ತೆ. ಯಾರು ಈಗ ಒಂದು ತಿಂಗಳು ಮೇಳ ಇದೆ, ಇದಾದ ನಂತರ ಈಗ ಸರ್ವರ್ ಬಂದಿದೆ. ಸರ್ವರ್ ಬಂದು ಈಗ ಏನು ವೆಬ್ಸೈಟ್ಗಳಿದಾವಲ್ಲ ಹೊರಗಡೆ, ಅಲ್ಲಿ ತಾವು ಅರ್ಜಿ ಹಾಕಬೇಕು. ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆಯೋ ಆ ಬ್ಯಾಂಕಿಗೆ ನೀವು ಅರ್ಜಿ ಹಾಕಬೇಕು. ದಯಮಾಡಿ ಏನಾಗುತ್ತೆ, ನಾನು ಯಾವ ಬ್ಯಾಂಕ್ ಅಲ್ಲಿ ಸೈಬರ್ ಸೆಂಟ್ರಿಗೆ ಏನು ಹೇಳ್ತಾರೆ ಆ ಬ್ಯಾಂಕಿಗೆ ಹಾಕ್ಬಿಡ್ತೀರಿ. ಅಲ್ಲಿ ಅರ್ಜಿ ಸ್ಕೂಟ್ನಿ ಹಾಕಿದಾಗ ರಿಸಲ್ಟ್ ಆಗ್ತವೆ. ನಿಮ್ಮ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಕೊಟ್ಟರೆ ನಿಮಗೆ ಡಿಡಕ್ಷನ್ ಮಾಡೋಕ್ಕಾಗಲಿ ಅಥವಾ ನೀವು ಕಟ್ಟಿದ ದುಡ್ಡನ್ನು ಇದು ಮಾಡೋಕ್ಕಾಗಲಿ ಅಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಮೊನ್ನೆ ಮ್ಯಾನೇಜರ್ ಹತ್ರ ಮಾತಾಡಿದ್ದೀವಿ. ನೀವು ದಯಮಾಡಿ ಏನು ವೆಬ್ಸೈಟಲ್ಲಿ ಹಾಕಿ ನಮಗೆ ಮಾಹಿತಿ ಕೊಟ್ಟರೆ ನಾವು ಮ್ಯಾನೇಜರ್ ಹತ್ರ ಮಾತಾಡಿ ಮುಖ್ಯಾಧಿಕಾರಿಗಳು ನಾವು ನಿಮಗೆ ಸಾಲವನ್ನು ಕೊಡ್ಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಯಾರು ಸಾಲವನ್ನು ಪಡೆದಿಲ್ಲ, ಈಗ ಕೆಲವರೆಲ್ಲ ಪಡೆದಾರೆ, ಕೆಲವೊಬ್ರು ಕಂತುಗಳು ಕಟ್ಟಿಲ್ಲ. ನಾವು ದಯಮಾಡಿ ಕಟ್ಟಿರಿ. 10,000 ಇರೋದು 15,000, 10,000 ತಗೊಂಡ್ರು ನೆಕ್ಸ್ಟ್ 25,000 ಕವರ್ ಆಗ್ತಾರೆ. 25,000ಕ್ಕೆ ನೀವು ವೆಬ್ಸೈಟಲ್ಲಿ ಅಪ್ಲೈ ಮಾಡಿ. ಈಗ ಸೋಮವಾರದಿಂದ ಪ್ರಾರಂಭವಾಗ್ತದೆ. ನೀವು ದಯಮಾಡಿ ಅಪ್ಲೈ ಮಾಡಿ. ನೀವು ಅಲ್ಲೇ ಕುತ್ಕೊಬೇಡಿ, ನಮಗೂ ಮಾಹಿತಿ ಕೊಡಿ. ಸರ್ ನಾನು ಅಪ್ಲೈ ಮಾಡಿದ್ದೀನಿ, ನಮ್ಮದನ್ನು ಬ್ಯಾಂಕಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಅಂತ. ಯಾಕೆ ನೀವು ಕೊಟ್ಬಿಟ್ಲೆ ಅವರು ಮತ್ತೆ ಏನಾದರೂ ಮಾಡಿ ಡಿಲೇ ಮಾಡ್ತಾರೆ. ಅವ್ರು ಮುಖ್ಯಾಧಿಕಾರಿಗಳು ನಾವು ಹೋಗಿ ಅದನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮೊದಲೇ ಪಾಯಿಂಟ್ ಏನಪ್ಪ ಅಂದರೆ ಎಲ್ಲಿ ಅಕೌಂಟ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ದಯಮಾಡಿ. ಆಮೇಲೆ ನಂತರ ಈ ಯೋಜನೆಯಲ್ಲಿ ಹಂತವಾಗಿ ಸವಲತ್ತುಗಳನ್ನು ಕೊಡ್ಕೊಂತ ಬರ್ತಾರೆ. ಈಗ ಮೊದಲೇ ಹಂತವಾಗಿ ಇದನ್ನು ಮೇಳ ಮಾಡೋಕ್ಕೆ ಹೇಳಿದರೆ ಮಾಡ್ತಿದ್ದೀವಿ. ಈ ಸಾಲವನ್ನು ಪಡೆಯೋಕ್ಕೆ ನೀವು ದಯಮಾಡಿ ಅಪ್ಲಿಕೇಶನ್ ಹಾಕಿ ವೇದಿಕೆ ಮುಖಾಂತರ ಕೇಳ್ತೀವಿ. ಅಲ್ಲ, ಈಗ ಇಷ್ಟು ದಿನ ಏನಾಯಿತು, ನಡೆದೋಯ್ತು, ಇಷ್ಟು ದಿನ ಇದಾಯ್ತು. ಬಟ್ ಈಗ ನಮಗೆ ಮಾನ್ಯ ಸುಪ್ರೀಂ ಕೋರ್ಟು ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದೆ. ಏನಂದರೆ ಏನೇ ಕಸ ಆಗಲಿ ನಮ್ಮದು ಅಲ್ಲಿ ಲ್ಯಾಂಡ್ ಫಿಲ್ ಸೈಟಿಗೆ ಹೋಗಿ ಸೇರಂಗಿಲ್ಲ. ಅದನ್ನು ನಾವು ಸೆಗ್ರಿಗೇಟ್ ಮಾಡಬೇಕು. ಹಸಿ ಕಸ ಗೊಬ್ಬರ ಮಾಡಬೇಕು, ಒಣ ಕಸನ ಏನೇನಾಯ್ತು ಅಂದ್ರೆ ರೀಯೂಸ್ ಆಗೋದ ರೀಸೈಕಲರಿಗೆ ಕೊಡಬೇಕು, ಉಳಿದಿದ್ದನ್ನು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸ್ಬೇಕು. ಆ ಥರ ಮಾಡಿದ್ರು. ಈಗ ಮುಖ್ಯವಾಗಿ ಏನಂದರೆ ಕಸ ಉತ್ಪಾದನೆ ಆಗೋದನ್ನು ನಾವು ಕಡಿಮೆ ಮಾಡಬೇಕು. ಮೂಲದಲ್ಲಿ ಕಸ ಉತ್ಪಾದನೆ ಆಗೋದು ಎಲ್ಲಿ ಜಾಸ್ತಿ ಆಗೋದೆಲ್ಲಿ? ಹೋಟೆಲ್ಗಳು, ಬೇಕರಿಗಳು, ಈಗ ಬೀದಿ ಬದಿ ವ್ಯಾಪಾರಿಗಳು, ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಉತ್ಪಾದನೆ ಆಗ್ತಾಯಿತ್ತು. ಈಗ ನೀವು ಒಂದ್ಸಲ ನಿಮ್ಮ ಒಂದು ಆತ್ಮಾವಲೋಕನ ಮಾಡ್ಕೊಂಡ್ರೆ, ದಯವಿಟ್ಟು ಫೋನೆಲ್ಲ ಇದು ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಕಸವನ್ನು ಈ ಪರಿಸರಕ್ಕೆ ಕೊಡ್ತಾ ಇದ್ದೀನಿ ಅಂತ. ಯಾಕೆಂದರೆ ನೀವೇನೋ ಕಸ ನಿಮ್ಮ ಇದಕ್ಕೆ ಮಾಡ್ತೀರಾ, ಈಗ ಹೆಂಗೈತೆ ಬಿಡು ನಡೆದೈತೆ ಅಂತ ನೀವು ಉತ್ಪಾದನೆ ಮಾಡ್ತೀರಾ, ಕೊಟ್ಬಿಡ್ತೀರಾ. ಆದರೆ ಅದು ಕಸ ಮುಂದೆ ಅದರಿಂದ ಎಷ್ಟು ತೊಂದರೆ ಆಗುತ್ತೆ, ಏನೆಲ್ಲ ಆಗುತ್ತೆ ಅಂತ ಯಾರೂ ಯೋಚನೆ ಮಾಡಲ್ಲ. ನೀವೇನು ಮಾಡ್ತೀರಾ, ನಿಮ್ಮ ಬ್ಯುಸಿ ಇರ್ತೀರ, ನಿಮ್ಮ ವ್ಯಾಪಾರ ಕಡೆ ಲಕ್ಷ್ಯ ಇರ್ತದೆ, ಅದು ಕಸನ ಒಗಿತೀರಾ, ಹೋಗ್ಬಿಡ್ತೀರ. ಬಟ್ ಅದರಿಂದ ಎಷ್ಟು ತೊಂದರೆ ಆಗುತ್ತೆ. ಒಂದು ಅಂಗಡಿಯಿಂದ ನೀವು ನೋಡ್ಕೊಂಡ್ರಿ, ಒಂದು ಅಂಗಡಿಯಿಂದ ಅಷ್ಟು ಕಸ ಉತ್ಪಾದನೆ ಆದರೆ ಒಂದು ದಿನಕ್ಕೆ ಎಷ್ಟು ಅಂಗಡಿಗಳಿದ್ದಾವೆ, ಎಷ್ಟು ವ್ಯಾಪಾರಗಾರರಿದ್ದಾರೆ, ಎಷ್ಟು ಕಸ ಉತ್ಪಾದನೆ ಆಗ್ಬೋದು ಒಂದು ದಿನಕ್ಕೆ, ಎಷ್ಟು ಪ್ಲಾಸ್ಟಿಕ್ ಉತ್ಪಾದನೆ ಆಗ್ಬೋದು. ಆಮೇಲೆ ಅದನ್ನು ನಾವು ಅದನ್ನು ಸೆಪ್ರೇಟ್ ಸೆಗ್ರಿಗೇಟ್ ಮಾಡ್ಬೇಕಂದ್ರೆ ನಮಗೆ ಎಷ್ಟು ಟೈಮ್ ಬೇಕು, ಎಷ್ಟು ಜನ ಬೇಕು ಅಲ್ವಾ? ಅದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನೀವು ಇದೇನಾಗುತ್ತೆ, ಭಾಳ ಸುಲಭ ಆಗುತ್ತೆ. ಏನು ಮಾಡಬೇಕು, ಕಸ ಉತ್ಪಾದನೆ ಆಗೋದನ್ನು ಕಡಿಮೆ ಮಾಡಬೇಕು. ಹೆಂಗೆ ಕಡಿಮೆ ಮಾಡ್ತೀರೋ ಉತ್ಪಾದನೆ ಆಗೋದು? ಆದಷ್ಟು ಜನರಿಗೆ ನೀವು ತಿಳುವಳಿಕೆ ಹೇಳಬೇಕು. ಪ್ಲಾಸ್ಟಿಕ್ ಕವರನ್ನು ನೀವು ಇಟ್ಕೊಂತೀರಾ, ನಾವು ಎಷ್ಟು ಸಲ ಹೇಳಿದ್ರು, ಎಷ್ಟು ದಂಡ ಹಾಕಿದ್ರು ಮತ್ತೇನು ಮಾಡ್ತೀರಾ, ಪ್ಲಾಸ್ಟಿಕ್ ಕವರ್ ತರ್ತೀರ.
ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳೋಣ ಆಯ್ತಾ. ಪ್ಲಾಸ್ಟಿಕ್ ಕವರನ್ನು ಆದಷ್ಟು ನೀವು ಕಂಟ್ರೋಲನ್ನು ಮಾಡಬೇಕು. ನೀವೊಂದು ಬೋರ್ಡ್ ಹಾಕಿದ್ರೆ ನಿಮ್ಮ ಅಂಗಡಿ ಹತ್ರ, ನಾವು ಇಲ್ಲಿ ಪ್ಲಾಸ್ಟಿಕ್ ಕವರನ್ನು ಕೊಡೋದಿಲ್ಲ, ನೀವು ಬಟ್ಟೆ ಚೀಲವನ್ನು ಬಳಸ್ರಿ, ಮನೆಯಿಂದ ಬರಬೇಕಾದ್ರೆ ಪಾರ್ಸಲ್ ಡಬ್ಬಿಗಳನ್ನು ತಗೊಂಬರ್ರಿ ತಂದು ಹಾಕ್ಸ್ರಿ, ಏನಾದ್ರು ಒಂದು ಹಾಕ್ರಿ, ಪರಿಸರಕ್ಕೆ ಆಯ್ತು